ಬಸ್ಸು ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ. ಇವತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಪ್ಪಾ ಅಂದ್ರೆ ಮೆಗಾ ಆರ್ಜಿಗೂ ಮುನ್ನ ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ನೀಡಿದ RCB ಫ್ರಾಂಚೈಸಿ. ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ RCB ಒಂದು ದೊಡ್ಡ ಮಹತ್ವದ ನಿರ್ಧಾರ ತಗೊಂಡಿದೆ. ಮಹತ್ವದ ನಿರ್ಧಾರವನ್ನು ಇವತ್ತು ನಿಮಗೆ ತಿಳಿಸಬೇಕಂತ ಬಂದಿದ್ದೀನಿ. RCB ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ನೀಡಿದೆ ಅಂತಾನೆ ಹೇಳ್ಬೋದು. RCB ಒಂದು ಮೆಗಾ ಹರಾಜಿನಲ್ಲಿ ಒಂದು ಮಹತ್ವದ ನಿರ್ಧಾರ ತಗೊಂಡಿದೆ ಅಂತಾನೆ ಹೇಳ್ಬೋದು. 18ನೇ ವರ್ಷದ IPL ಇನ್ನೇನು ಕೆಲವೇ ತಿಂಗಳ ಶುರುವಾಗುತ್ತಿದೆ. ಮೆಗಾ ಆಕ್ಷನ್ ಇದೇ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಮೆಗಾ ಆಕ್ಷನ್ ನಡೆಯುತ್ತಿದೆ. 2025 IPL ಇನ್ನೇನು ಕೆಲವೇ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಿದೆ. 18ನೇ ವರ್ಷದ್ದು ಈಗಾಗಲೇ ಫ್ರಾಂಚೈಸಿಗಳು ಬಹಳ ಸಿದ್ಧತೆ ನಡೆಸುತ್ತಿದ್ದಾವೆ. ಇದಕ್ಕೆ ಸಂಬಂಧಿಸಿದಂತೆ RCB ಒಂದು ಹೆಜ್ಜೆ ಮುಂದೆ ಇದೆ ಅಂತಾನೆ ಹೇಳ್ಬೋದು. RCB ತುಂಬಾ 18 ವರ್ಷದಿಂದ ಕಪ್ಪು ಹೊಡೆದಿಲ್ಲ, ಹಾಗಾಗಿ ಈ ವರ್ಷ ಹೊಡಿಲೇಬೇಕು ಅಂತ ಫಿಕ್ಸ್ ಆಗಿದೆ. ಹಾಗಾಗಿ ಇವಾಗ್ಲಿದ್ದಾನೆ ಒಳ್ಳೆ ಸಿದ್ಧತೆಯನ್ನು ಮಾಡ್ಕೊಳ್ತಿದೆ ನಮ್ಮ RCB ಟೀಮ್. ಈ ಹರಾಜಿನಲ್ಲಿ ಆಂಡಿ ಫ್ಲವರ್ ಅವರು ಬಲಿಷ್ಠ ಆಟಗಾರರನ್ನು ಖರೀದಿ ಮಾಡಬೇಕು ಅನ್ನೋ ಯೋಜನೆಯಲ್ಲಿ RCB ಫ್ರಾಂಚೈಸಿ ಪ್ಲಾನ್ ಮಾಡಿಕೊಂಡಿದೆ. ಅದಕ್ಕೂ ಮುನ್ನವೇ ತಮಗೆ ಬೇಕಾದ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಬೇಕಿದೆ. ಅದರಂತೆ ಈಗಾಗಲೇ ಮಾಜಿ ಆಟಗಾರರಾದಂಥ ನಾಯಕ ವಿರಾಟ್ ಕೊಹ್ಲಿ ಅವರು, ಹಾಗೆಯೇ ಮೊಹಮ್ಮದ್ ಸಿರಾಜ್ ಅವರು, ಹಾಗೆ ಒಬ್ಬ ವಿದೇಶಿ ಆಟಗಾರರನ್ನು ಪಟ್ಟಿಯಲ್ಲಿ ಇದ್ದಾರೆ. ಇವರು RCB ನಾಯಕ ಆದಂತ ಫಾಫ್ ಡು ಪ್ಲೆಸಿ ಅವರನ್ನು ಪಟ್ಟಿಯಿಂದ ಕೈ ಬಿಟ್ಟಿದೆ ಎಂಬ ಸುದ್ದಿ ಬಹಳ ಹರಿದಾಡುತ್ತಿದೆ. ನಮ್ಮ RCB ತಂಡ 18ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ, ಆದರೆ ಒಂದು ಕಪ್ಪನ್ನು ಗೆದ್ದಿಲ್ಲ. ಈ ಬಾರಿ ಬಹಳ ಸಿದ್ಧತೆ ಮಾಡಿಕೊಂಡು RCB ಈ ವರ್ಷ ಮೊಹಮ್ಮದ್ ಸಿರಾಜು, ವಿರಾಟ್ ಕೊಹ್ಲಿ ಹಾಗೆ ವಿಲ್ ಜಾಕ್ಸ್ ಅಥವಾ ಮ್ಯಾಕ್ಸ್ವೆಲ್ ಅವರನ್ನ ರಿಟೈನ್ ಮಾಡಿಕೊಳ್ಳುತ್ತದೆ. ಒಟ್ಟು 3 ಜನ ರಿಟೈನ್ 100% ಮಾಡ್ಕೊಂಡಿದೆ. ಹಾಗೆ ಫಾಫ್ ಡು ಪ್ಲೆಸಿ ಅವರನ್ನ ಪಟ್ಟಿಯಿಂದ ಕೈ ಬಿಟ್ಟಿದೆ ಅಂತಾನೆ ಹೇಳ್ಬೋದು ನಮ್ಮ RCB ತಂಡ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ಫಾಫ್ ಡು ಪ್ಲೆಸಿ ಈಗ 40 ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಫಾಫ್ ಡು ಪ್ಲೆಸಿಗೆ RCB ತಂಡ ಕೋಪ್ ಕೊಟ್ಟು ಅವರ ಸ್ಥಾನದ ಬದಲಿಗೆ ನಮ್ಮ ಹೆಮ್ಮೆಯ ಕನ್ನಡಿಗ KL ರಾಹುಲ್ ಅವರನ್ನು ಕರೆತರಲು ಫ್ರಾಂಚೈಸಿ ಚಿಂತೆ ನಡೆಸುತ್ತಿದೆ. ಇದಲ್ಲದೆ ಫಾಫ್ ಡು ಪ್ಲೆಸಿ ಅವರನ್ನು ರಿಲೀಸ್ ಮಾಡಿ ಮತ್ತೆ ಮೆಗಾ ಆಕ್ಷನ್ ನಲ್ಲಿ RTM ಕಾರ್ಡಿನಲ್ಲಿ ಹರಾಜಿನಲ್ಲಿ ಬಿಡ್ ಮಾಡುತ್ತಿದೆ ಅಂತ ಕೆಲವು ಕಡೆಯಿಂದ ಅಪ್ಡೇಟ್ಸ್ ಗಳು ಬರ್ತಾ ಇದ್ದಾವೆ. ನಮ್ಮ KL ರಾಹುಲ್ ಅವರು ಈ ಬಾರಿ ನಾಯಕತ್ವ ಮುಂದಿನ RCB ನಾಯಕ ಆಗೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ KL ರಾಹುಲ್ ಅವರನ್ನು ಇದೇ ಒಳ್ಳೆ ಟೈಮ್ ಮೆಗಾ ಹರಾಜು ನಲ್ಲಿ ಪಿಕ್ ಮಾಡಬಹುದು ಅಂತ RCB ಬಹಳ ಮುನ್ನಡೆತಿದ್ದೆ ಅಂತಾನೆ ಹೇಳ್ಬೋದು. ಏಕೆಂದರೆ RCB ಪ್ರತಿ ಬಾರಿಯೂ RCB ಪಾಲಿಗೆ ಮುಳುವಾಗುತ್ತಿದ್ದಂದ್ರೆ ಬೌಲಿಂಗ್ ವಿಭಾಗ. ಯಾಕಂದ್ರೆ ನಿಮ್ಗೆ ಗೊತ್ತೇ ನಮ್ಮ ಬೌಲಿಂಗ್ ಎಷ್ಟು ವರಷ್ಟು ಅಂದ್ರೆ ಯಾವ ಟೀಮು ಆತರ ಇಲ್ಲ, ಅಷ್ಟು ವರ್ಷಾಗಿ ಮಾಡ್ತಿದ್ದು. ಒಂದೊಂದು ವರ್ಷ ಇಷ್ಟೇ ದೊಡ್ಡ ಮೊತ್ತದಲ್ಲಿ ಖರೀದಿಸಿದರು, ಅದನ್ನು ಬೌಲಿಂಗ್ ಅಲ್ಲಿ ರಕ್ಷಿಸಿಕೊಳ್ಳಲು RCB ತುಂಬಾ ವಿಫಲವಾಗುತ್ತಿತ್ತು. ಹೀಗಾಗಿ ಮೆಗಾ ಹರಾಜಿನಲ್ಲಿ ಬೌಲರ್ಸ್ ಹಾಗೂ ಸ್ಪಿನ್ನರ್ಸ್ ಮತ್ತೆ ದೊಡ್ಡ ದೊಡ್ಡ ಬಿಗ್ ಹಿಟ್ಟರ್ಸ್ ನ RCB ಬಿಡ್ ಮಾಡಲು ಮುಂದಾಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಪಟ್ಟಿಯಲ್ಲಿ ಸಾಕಷ್ಟು ಪ್ಲೇಯರ್ಸ್ ನ ಪಟ್ಟಿ ಮಾಡ್ಕೊಂಡಿದ್ದಾರೆ. ಆ ಪ್ಲೇಯರ್ಸ್ ನ ತಗೊಳ್ಳೇಬೇಕು ಅಂತ RCB ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬಾರಿ ಮೆಗಾ ಹರಾಜಿನಲ್ಲಿ ಯಾರ್ಯಾರನ್ನ RCB ಪಿಕ್ ಮಾಡುತ್ತೆ ಎಂದು ಕಾದು ನೋಡಬೇಕು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನು ಅನ್ಸುತ್ತೆ? ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ.